ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಪ್ರಯಾಣಿಕನಂತೆ ಬಂದು ಬ್ಯಾಗ್ನಲ್ಲಿದ್ದ ಹಣ ಎಗರಿಸಿದ್ದ ಅಪ್ರಾಪ್ತ ಕಳ್ಳ. ಹಣ ಕದ್ದು ಸಾರ್ವಜನಿಕ ಶೌಚಾಲಯದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಅಪ್ರಾಪ್ತ. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಘಟನೆ. ಚಿಕ್ಕಬಳ್ಳಾಪುರದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಅದ್ಧೂರಿ ಕಾರ್ಯಕ್ರಮ. ಮಹನೀಯರ ಆದರ್ಶ ಪಾಲಿಸಲು ಅಪರ ಜಿಲ್ಲಾಧಿಕಾರಿ ಸಲಹೆ. ಚಿಕ್ಕಬಳ್ಳಾಪುರ ತಹಸೀಲ್ದಾರ್ಗೆ ಸೆಡ್ಡು ಹೊಡೆದು ಮಧ್ಯವರ್ತಿಯಿಂದ ಕೆಲಸ. ತೆರೆದ ವಾಹನದಲ್ಲೇ ರಿಯಲ್ ಎಸ್ಟೇಟ್ ದಂಧೆ. ಈತನ ದುರಾಸೆಗೆ ಶಾಪ ಹಾಕುತ್ತಿರುವ ವಿಕಲಚೇತನರು. ಗೌರಿಬಿದನೂರಿನಲ್ಲಿ ಅದ್ಧೂರಿ ಸಿರಿಧಾನ್ಯ ಮೇಳ. ಶಾಸಕ ಪುಟ್ಟಸ್ವಾಮಿ ಗೌಡ, ಜಿಲ್ಲಾಧಿಕಾರಿ ಜಿ ಪ್ರಭು ಸೇರಿ ಹಲವು ಗಣ್ಯರು ಭಾಗಿ. ಸಿರಿಧಾನ್ಯ ಬಳಕೆಯಿಂದ ಆರೋಗ್ಯ ಸುಧಾರಣೆಯಿಂದ ಗಣ್ಯರು. ವಾರ್ತೆಗಳ ವಿವರ. ಆ ಜಿಲ್ಲೆಯಲ್ಲಿ ಪ್ರವಾಸಿಗರು ಹೆಚ್ಚಾಗಿದ್ದೇ ತಡ. ಬಸ್ ನಿಲ್ದಾಣದಲ್ಲಿ ಅಪ್ರಾಪ್ತ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಸಿಕ್ಕ ಮಹಿಳೆಯರ ಬ್ಯಾಗ್ಗಳಿಗೆ ಕತ್ತರಿ ಹಾಕಿ ಹಣ ಕದ್ದು ಪರಾರಿಯಾಗುತ್ತಿರುವ ಅಪ್ರಾಪ್ತ ಕಳ್ಳರ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದೆ. ಈ ಕುರಿತು ಒಂದು ವರದಿ. ಇದು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. ಈಶಾ ಫೌಂಡೇಶನ್, ನಂದಿ ಬೆಟ್ಟ, ಇನ್ನೂ ಹಲವಾರು ಸ್ಥಳಕ್ಕೆ ಬರುವ ಪ್ರವಾಸಿಗರಿಂದ ಸದಾ ಜನಜಂಗುಳಿ ನೂಕುನುಗ್ಗಲು ಇರುವ ಈ ಪ್ರದೇಶವೇ ಅಪ್ರಾಪ್ತ ಕಳ್ಳರ ಟಾರ್ಗೆಟ್ ಆಗಿದೆ. ಬಸ್ ಹತ್ತುವ ವೇಳೆ ಉಂಟಾಗುವ ನೂಕುನುಗ್ಗಲನ್ನು ಟಾರ್ಗೆಟ್ ಮಾಡಿಕೊಂಡು ಪ್ರಯಾಣಿಕರಂತೆ ಬಂದು ಮಹಿಳೆಯರ ಬ್ಯಾಗ್ಗಳಿಗೆ ಕತ್ತರಿ ಹಾಕಿ ಹಣ ಎಗರಿಸುತ್ತಿದ್ದಾರೆ. ಹೌದು, ಬುಧವಾರ ಮಹಿಳೆಯೋರ್ವಳು ಬ್ಯಾಂಕಿನಲ್ಲಿ 5,000 ಹಣ ಡ್ರಾ ಮಾಡಿಕೊಂಡು ಬ್ಯಾಗ್ನಲ್ಲಿಟ್ಟುಕೊಂಡು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ತಮ್ಮ ಊರಿಗೆ ಹೋಗಲು ಬಸ್ ಹತ್ತುವ ಸಂದರ್ಭದಲ್ಲಿ ನೂಕುನುಗ್ಗಲು ನಡುವೆ ಹಣ ಕಳ್ಳ ಎಗರಿಸಿದ್ದಾನೆ. ಕಳ್ಳತನ ಮಾಡಿ ಸಮೀಪದ ಸಾರ್ವಜನಿಕ ಶೌಚಾಲಯದಲ್ಲಿ ಬಚ್ಚಿಟ್ಟುಕೊಂಡಿದ್ದ. ಈ ಸಂದರ್ಭದಲ್ಲೇ ಎಚ್ಚೆತ್ತ ಸಾರ್ವಜನಿಕರು ಶಂಕಿತ ಅಪ್ರಾಪ್ತ ಕಳ್ಳನನ್ನು ಹಿಡಿದು ವಿಚಾರಣೆ ನಡೆಸಿದ್ದಾರೆ. ಆಗ ಅಪ್ರಾಪ್ತ ಕಳ್ಳನನ್ನು ಹಿಡಿದ ಸಾರ್ವಜನಿಕರು ತಕ್ಷಣ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಒಯ್ಯುಂಚನಹಳ್ಳಿ ತಕ್ಕ ಹೋಗಿ ಡ್ರಾ ಮಾಡ್ಕೊಂಬತ್ತಾ ಇದ್ನ 5,000 ಬಸ್ಗೆ ಹತ್ತವಾಗ ಕೈಗೆ ಅವನು 5,000 ಹೇಳ್ಕೊಂಬಿಟ್ಟವನಿ. ಜಮ್ಗೆ ಮರ್ದಳ್ಳಿಕ್ಕೆ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲೇ ಬಸ್ಗೆ ಹತ್ತವಾಗ ಅವನು ಎಲ್ಲಿದ್ನೋ ಏನೋ ಗೊತ್ತಿಲ್ಲ. ಅಕೌಂಟ್ ಬುಕ್ ಬಿಟ್ಬಿಟ್ಟು ಕಾಸು ಮಾತ್ರ ಎಳ್ಕೊಂಡು ಓಡೋಗಿ ಟಾಯ್ಲೆಟಾಗಿ ತಕ್ಕೊಂಡವನಿ ಬಾತ್ರೂಮಾಗ. ಪಾಪಾಗ ಹೆಣ್ಣು ಒಬ್ಬ ಯಪ್ಪನ ಪಾಪಾಗ ಕಾಪಾಡಿದ್ನಪ್ಪ. ಹಂಗೆ ಹಿಂದೆ ಬಿದ್ದು ಓಡಿ ಬಂದು ಅವಾಗ ತೆಗ್ಸವ್ನಿ. ಆ ಹುಡುಗ ಚೆನ್ನಾಗಿ ಅವನಪ್ಪ, ಕೆಂಪಗನೇ ಅವನೇ, ಚಿಕ್ಕಗ ಸ್ವಲ್ಪ ಅವ್ನು ನೋಡಪ್ಪ ಇಲ್ಲಿ ಅವನೇ. ಏನು ಆಗಿತ್ತು ಅದು ಒಂದು 5-6 ವರ್ಷ ಅಲ್ಲಿತ್ತ ನೋಡಪ್ಪ ಅಲ್ಲೇ ನನ್ನ ಮಗನ. ಅಯ್ಯೋ ಇಂಥ ನನ್ನ ಮಕ್ಕಳಿದ್ರೆ ಭಯನೇ, ಓಡಾಡೋಕ್ಕೆ ಭಯನಪ್ಪ. ಇಂಥ ನನ್ನ ಮಕ್ಕಳಿದ್ರೆ ಇಂಥ ನನ್ನ ಮಕ್ಕಳಿದ್ರೆ ಭಯ ಆಗ್ದಿರ ಏನಾಗ್ತದಪ್ಪ. ಇನ್ನು ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಇದೇನು ಹೊಸದೇನಲ್ಲ. ಈ ಹಿಂದೆಯೂ ಇದೇ ಅಪ್ರಾಪ್ತ ಬಾಲಕ ಬಸ್ನಲ್ಲಿ ಕಳ್ಳತನ ಮಾಡಿ ಸಿಕ್ಕಾಕಿಕೊಂಡಿದ್ದ. ಅದೇ ಬಾಲಕ ಈಗ ಮತ್ತೆ ಕಳ್ಳತನ ಮಾಡಿ ಸಿಲುಕಿಕೊಂಡಿದ್ದಾನೆ. ಇದರಿಂದ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸಬೇಕಿದೆ. ಮಹಿಳೆಯರು ಭಯದಲ್ಲೇ ಪ್ರಯಾಣ ಮಾಡ್ತಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಭದ್ರತೆ ಕೊರತೆಯನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಅಪ್ರಾಪ್ತ ಕಳ್ಳರ ಹಾವಳಿಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ಪೊಲೀಸರನ್ನು ಒತ್ತಾಯಿಸಿದ್ದಾರೆ.
ಕೃಷ್ಣನಲ್ಲಿ ಚಿಕ್ಕ ಮಕ್ಕಳು ಇತ್ತೀಚೆಗೆ ಜಾಸ್ತಿ ಕಳ್ತನ ಮಾಡ್ತಿದ್ದಾರೆ. ನಾವು ಪದೇ ಹಿಡಿದು ಕೊಟ್ಟಿದ್ದೀರಿ. ಮೊನ್ನೆ ಇವನು 2ನೇ ಸರಿನ 3ನೇ ಸರಿನ ನಾವು ಹಿಡ್ಕೊಟ್ಟಿರೋದು ಇವನ್ನ ಆ್ಯಕ್ಚುಲಿ. ಆದರೂ ಇವನು ಮಕ್ಕಳು ಅಂದ್ಬಿಟ್ಟು ನಾವು ಇಲ್ಲೇನು ಏನು ಮಾಡಿದಿರೋ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀರಿ. ಅವ್ರ ಮಕ್ಕಳನ್ನ ಬಂಧಿಸೋಂಗಿಲ್ವಲ್ಲ, ಅವ್ರಿಗೇನು ಬುದ್ಧಿಯಲ್ಲಿ ಕಳಿಸಿರ್ತಾರೆ ಮೋಸ್ಟ್ಲಿ. ಇವರು ಮತ್ತೆ ಪದೇ ರಿಪೀಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಮತ್ತೆ ಬಂದಿದ್ದಾರೆ. ಇವನು ಇದೇ ಹುಡುಗರೇ ಇದೀಗ ಆಲ್ರೆಡಿ 2ನೇ ಸರಿ 3 ಸರಿನೂ ಈ ಥರ ಮಾಡಿದ್ದಾನೆ ಇವನು ಬಸ್ ಸ್ಟ್ಯಾಂಡಲ್ಲಿ. ಪದೇ ಇವ್ರು ಗ್ಯಾಂಗ್ ಇದ್ದಾರೆ ಹುಡುಗರು. ಈ ಇತ್ತೀಚೆಗೆ ಚಿಕ್ಕ ಮಕ್ಕಳು ಜಾಸ್ತಿ ನಮ್ಮಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಈ ಥರ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾವು ಅವ್ರ ಮಕ್ಕಳಿಗೆ ಏನು ಮಾಡೋಂಗಿಲ್ವಲ್ಲ ಸರ್, ಚಿಕ್ಕ ಮಕ್ಕಳಲ್ವಾ ಸರ್ ಅವರು, 18 ವರ್ಷ ಎಳೆ ಇರುವಂಥ ಮಕ್ಕಳು. ಹಂಗಾಗಿ ನಾವು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದರೆ ಮುಂದಿನ ಕ್ರಮ ಅವ್ರು ಪೊಲೀಸ್ನವ್ರು ಮಾಡ್ತಾಯಿದ್ದಾರೆ ಸರ್. ಮೊನ್ನೆ ಒಂದ್ಸರಿ ಶಿಡ್ಲಘಟ್ಟ ಅವ್ರು ಹಿಡ್ಕೊಟ್ಟಿದ್ರು. ಈ ಕಡೆ ಎಲ್ಲ ಸರೌಂಡಿಂಗ್ ಸುತ್ತ ಚಿಂತಾಮಣಿ ಅಂತಂದರು. ಇವನು ಶಿಡ್ಲಘಟ್ಟ ಈ ಹುಡುಗ ಲಾಸ್ಟ್ ಟೈಮಲ್ಲಿ ಹುಡ್ಕೊಟ್ಟಿದ್ದ ಇವನು ಶಿಡ್ಲಘಟ್ಟನೇ, ಈಗೂ ಶಿಡ್ಲಘಟ್ಟನೇ ಅಂತಲೇ ಹೇಳ್ತಿದ್ದಾನೆ. ಅವನು ಹೇಳ್ತಿದ್ದಾನೆ ಶಿಡ್ಲಘಟ್ಟ ಅಂತಲೇ ಹೇಳ್ತಿದ್ದಾನೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಳ್ಳತನ ಪ್ರಕರಣಗಳು ಮರುಕಳಿಸುತ್ತಿರುವುದರಿಂದ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಮಾಜದ ಎಲ್ಲ ವರ್ಗಗಳ ಸಾಧಕರ ಸಾಮಾಜಿಕ ಕೊಡುಗೆ ಮತ್ತು ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸಿ ಅವರ ಆದರ್ಶ ಎಲ್ಲರೂ ಪಾಲಿಸುವಂತೆ ಮಾಡುವ ಉದ್ದೇಶದಿಂದ ಸಾಧಕರ ಜಯಂತಿಗಳನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಅವರು, ಜಯಂತಿಗಳ ಆಚರಣೆಗಳನ್ನು ಒಂದೊಂದು ಸಮುದಾಯಕ್ಕೆ ಸೀಮಿತಗೊಳಿಸುವ ಕೆಲಸ ಮಾಡಲಾಗುತ್ತಿದೆ. ಅದು ಸರಿಯಲ್ಲ. ಎಲ್ಲ ಮಹಾನ್ ಸಾಧಕರ ಕೊಡುಗೆಗಳು ಎಲ್ಲ ವರ್ಗಕ್ಕೆ ಸೇರಿದ್ದು. ಎಲ್ಲರೂ ಅವರ ತತ್ವಾದರ್ಶಗಳನ್ನು ಪಾಲಿಸಬೇಕು. ಮಹಾನ್ ಸಾಧಕರ ಸಾಲಿನಲ್ಲಿ ಅಗ್ರಗಣ್ಯರಾದ ಅಮರಶಿಲ್ಪಿ ಜಕಣಾಚಾರಿ ಅವರ ಕೊಡುಗೆಗಳು ಚರಿತ್ರೆಯ ಸುವರ್ಣಾಕ್ಷರದಲ್ಲಿ ಎಂದೆಂದಿಗೂ ಚಿರಸ್ಥಾಯಿಯಾಗಿ ಇರಲಿದೆ ಎಂದರು. ಕರ್ನಾಟಕದ ಹಳೇಬೀಡು, ಸೋಮನಾಥಪುರ, ಬೇಲೂರು ದೇವಸ್ಥಾನಗಳು ಜಕಣಾಚಾರಿ ಅಮರ ಶಿಲ್ಪಕಲೆಗೆ ಸಾಕ್ಷಿಯಾಗಿವೆ. ಹಿಂದೆಂದೂ ಯಾರೂ ಕೂಡ ಅಂತಹ ಶಿಲ್ಪಕಲೆಯನ್ನು ನಿರ್ಮಿಸಿರಬಾರದು ಹಾಗೂ ಮುಂದೆಯೂ ಯಾರೂ ನಿರ್ಮಿಸಲಿಕ್ಕೆ ಸಾಧ್ಯವಾಗಬಾರದು ಎನ್ನುವಂತಹ ಕಲಾತ್ಮಕ ಕೈಚಳಕದ ಶಿಲ್ಪಕಲೆಯ ದೇವಸ್ಥಾನವೊಂದನ್ನು ನಿರ್ಮಿಸಲು ಹೊಯ್ಸಳ ಸಾಮ್ರಾಟ ವಿಷ್ಣುವರ್ಧನರು ಜಕಣಾಚಾರ್ಯರಿಗೆ ತಿಳಿಸಿದ್ದರು. ಅದರಂತೆ ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸುತ್ತಾರೆ. ಜಕಣಾಚಾರ್ಯವರ ಕುಸುರಿ ಕಲೆಗೆ ಮನಸೋತ ವಿಷ್ಣುವರ್ಧನ ರಾಜರು ಜಕಣಾಚಾರ್ಯರಿಗೆ ಅಮರ ಶಿಲ್ಪಿ ಎಂಬ ಬಿರುದನ್ನು ನೀಡುತ್ತಾರೆ ಎಂದರು. ಉಪನ್ಯಾಸಕ ಪ್ರಕಾಶ್ ಉಪನ್ಯಾಸ ನೀಡಿ ಅಮರಶಿಲ್ಪಿ ಜಕಣಾಚಾರ್ಯವರ ಕೈಚಳಕದ ಶಿಲ್ಪಕಲೆಯ ವಿಭಿನ್ನ ಆಕರ್ಷಣೀಯ ಉತ್ತುಂಗವನ್ನು ಪ್ರಪಂಚದ ಯಾವುದೇ ಕಲೆ ಮೀರಿಸಲಾರದು. ಕಲಾ ನೈಪುಣ್ಯತೆ, ವಿಶಿಷ್ಟ ಕುಸುರಿ ಕಲೆಯನ್ನು ಮೈಗೂಡಿಸಿಕೊಂಡಿದ್ದ ಜಕಣಾಚಾರ್ಯಲ್ಲಿದ್ದ ಆತ್ಮವಿಶ್ವಾಸವನ್ನು ಇಂದಿನ ಕಲಾವಿದರು ಮೈಗೂಡಿಸಿಕೊಳ್ಳಬೇಕು. ಇಂತಹ ಅನೇಕ ಮಹಾನ್ ಶಿಲ್ಪಕಲಾವಿದರಿಂದಾಗಿ ನಮ್ಮ ದೇಶದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದ ಪ್ರಪಂಚದ ಉನ್ನತ ಸ್ಥಾನ ಪಡೆದಿದೆ ಎಂದರು. ಡಾಕ್ಟರ್ ವೆಂಕಟೇಶ್ ಆಚಾರ್ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಈ ವೇಳೆ ಹಿರಿಯ ಶಿಲ್ಪಿಗಳಿಗೆ ಸನ್ಮಾನ ಮಾಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಿರಿಯ ಕಲಾವಿದರಿಗೆ ನೀಡುವ ಮಾಶಾಸನ ಮಂಜೂರಾತಿ ಪ್ರಮಾಣ ಪತ್ರವನ್ನು ಗಣ್ಯರು ವಿತರಣೆ ಮಾಡಿದರು. ಅಮರಶಿಲ್ಪಿ ಜಕಣಾಚಾರ್ಯವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಶ್ಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಎಂ ರವಿಕುಮಾರ್ ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಕಟ್ಟಡಗಳಲ್ಲಿ ಸೈಬರ್ ಸೆಂಟರ್ಗಳನ್ನು ಇಟ್ಟುಕೊಂಡು ಕೈತುಂಬ ಹಣ ಸಂಪಾದಿಸುತ್ತಿರುವ ರಿಯಲ್ ಎಸ್ಟೇಟ್ ಮಧ್ಯವರ್ತಿಯೋರ್ವ ಈಗ ತನ್ನ ದಂಧೆಯನ್ನ ನೇರವಾಗಿ ತಹಸೀಲ್ದಾರ್ ಕಚೇರಿಗೆ ಸೆಡ್ಡು ಎಂಬಂತೆ ತಹಸೀಲ್ದಾರ್ ಕಚೇರಿ ಹತ್ತಿರದಲ್ಲಿ ಆರಂಭಿಸಿದ್ದಾನೆ. ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿಯಾದರೆ ಮತ್ತೊಂದೆಡೆ ತಹಸೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತಿರುವ ಆರೋಪವೂ ಕೇಳಿಬಂದಿದೆ. ಅಷ್ಟಕ್ಕೂ ಆತ ಯಾರು ಅಂತೀರಾ? ಈ ವರದಿ ನೋಡಿ.
ಹೀಗೆ ಚಿಕ್ಕಬಳ್ಳಾಪುರದ ಆರ್ಟಿಒ ಅಧಿಕಾರಿಗಳಿಗೆ ಸೆಡ್ಡು ಹೊಡೆದು ವಾಹನವೊಂದನ್ನು ಅನಧಿಕೃತವಾಗಿ ವಿನ್ಯಾಸ ಮಾಡಿದ್ದಲ್ಲದೆ ಅದರಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಜೆರಾಕ್ಸ್, ಸ್ಕ್ಯಾನರ್, ಪ್ರಿಂಟರ್ಗಳನ್ನು ಇಟ್ಟುಕೊಂಡು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಸೆಡ್ಡು ಎಂಬಂತೆ ಭರ್ಜರಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವುದು ಸ್ವತಃ ಚಿಕ್ಕಬಳ್ಳಾಪುರ ತಾಲೂಕು ತಹಸೀಲ್ದಾರ್ ಕಚೇರಿಯ ಮುಂದೆ. ಕಚೇರಿ ಕೆಲಸಗಳಿಗೆ ಹೋಗುವವರನ್ನು ಸೆಳೆದು ಏನು ಕೆಲಸ ಮಾಡಿಕೊಡಬೇಕೋ ಹೇಳಿ ಎಲ್ಲ ನನಗೆ ಕೊಟ್ಬಿಡಿ, ನಾನೇ ಎಲ್ಲವನ್ನೂ ಮಾಡಿಕೊಡುತ್ತೇನೆ ಎಂದು ರೈತರು ಹಾಗೂ ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡಿ ಮಧ್ಯವರ್ತಿ ಕೆಲಸ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಅಸಲಿಗೆ ಹೀಗೆ ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ತೊಡಗಿರುವ ಆರೋಪ ಇದ್ದು ಇವರು ಅಧಿಕಾರಿಗಳಿಗೆ ಸೆಡ್ಡು ಹೊಡೆದಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರ ನಗರಸಭೆಯ ಮಾಜಿ ನಗರಸಭೆ ಸದಸ್ಯ ಅಮೀರ್ ಅಹಮದ್ ಸಾದಿಕ್ ಅವರು ಈ ತೆರೆದ ವಾಹನದಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತಿದೆ, ಇವರನ್ನು ಇಲ್ಲಿಂದ ಎತ್ತಂಗಡಿ ಮಾಡುವಂತೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಈ ಇತ್ತೀಚೆಗೆ ತಾಲೂಕು ಆಫೀಸ್ ಮುಂದೆ ಒಂದು ಟೆಂಪೋ ಅಲ್ಲಿ ಟೈಪಿಂಗ್ ಮಿಷಿನು, ಜೆರಾಕ್ಸ್ ಮಿಷಿನು ಹಿಂಗೆ ಇಟ್ಕೊಂಡು ಚೇರ್ಗಳು ಹಾಕ್ಕೊಂಡು ಹೊರಗಡೆ ಕೂತ್ಕೊಂಡು ನೋಡಿ ನಾನು ದೂರು ಕೊಟ್ಟಿದ್ದೆ. ಯಾರಿಗೆ SP ಅವ್ರು ಕೊಟ್ಟಿದ್ದೀನಿ, ತಹಸೀಲ್ದಾರ್ ಅವರಿಗೆ ಮತ್ತು ಅಸಿಸ್ಟೆಂಟ್ ಕಮಿಷನರ್ ದೂರು ಕೊಟ್ಟಿದ್ದೆ. ಆದರೆ ಇದುವರೆಗೂ ಏನೂ ಕ್ರಮ ಆಗಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಗಾಡಿ ನೋಡಿ 10 ಗಾಡಿ ತಂದು ನಿಲ್ಲಿಸ್ತಾರೆ, ಇದ್ದೇ ಗಾಡಿ ಇಟ್ಟಂಗೆ BB ರೋಡಲ್ಲಿ. ಇದನ್ನು ಈಗಲೇ ತಡೆದರೆ ಮುಂದೆ ಅಂತ ಇದು ಆಗೋದಿಲ್ಲ. ಯಾಕಂದರೆ ಜಿಲ್ಲಾ ಕೋರ್ಟಲ್ಲಿರೋದು, ಜಿಲ್ಲಾ ಕೋರ್ಟ್ ಇದೆ, ತಹಸೀಲ್ದಾರ್ ಕಚೇರಿ ಇದೆ, AC ಕಚೇರಿ ಇದೆ, ಎಲ್ಲ ಕಚೇರಿ ಇರುವಂಥ ರೋಡಲ್ಲಿ ಒಂದು ಟೆಂಪೋ ತಂದು ನಿಲ್ಲಿಸ್ಕೊಂಡು ಅವ್ನು ವ್ಯಾಪಾರ ಮಾಡ್ತಾಯಿದ್ದಾರೆ ಟೆಂಪೋದಲ್ಲಿ. ಅದೇ ರೀತಿ ಟೆಂಪೋಗಳು ಇನ್ನೂ ಒಂದು 5-10 ಬಂದರೆ ರೋಡಿನ ಕಳೆ ಏನಿರುತ್ತೆ, ಊರು ಸೌಂದರ್ಯ ಹಾಳಾಗುತ್ತೆ. ಅದೇ ಕೂಡಲೇ ಆ ಗಾಡಿಯನ್ನು ತೆಗೆಸ್ಬೇಕಂತ ನಾನು ಮನವಿ ಕೊಟ್ಟಿದ್ದೆ. ಆದರೆ ಮನವಿ ಕೊಟ್ಟಿದ್ದೆ 1 ದಿವಸ 2 ದಿವಸ ಗಾಡಿ ತೆಗೆದಿದ್ದ, ತಿರ್ಗಾ ಅದೇ ಗಾಡಿ ತಂದು ಅದೇ ಜಾಗದಲ್ಲಿ ನಿಲ್ಲಿಸ್ತಾ ಇದ್ದಾನೆ. ಇದರಿಂದ ಊರಿನ ಸೌಂದರ್ಯ ಹೋಗುತ್ತೆ, ಬರೋ ಹೋಗೋರೆಲ್ಲ ತೊಂದರೆ ಆಗುತ್ತೆ. ಫುಟ್ಪಾತ್ ಮೇಲೆ ಗಾಡಿ ನಿಲ್ಲಿಸಿದ್ದಾನೆ ಅವನು. ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೊಳ್ಬೇಕು. ಜವಾಬ್ದಾರಿಯಿಂದ ಪೊಲೀಸ್ ಇಲಾಖೆಯವರು, ಟ್ರಾಫಿಕ್ನವರು ಇದನ್ನು ಎತ್ತಿಸ್ಬಿಟ್ಟು ಯಾರಿಗೂ ಅವಕಾಶ ಕೊಡೋದಕ್ಕೆ ನೋಡ್ಕೊಳ್ಬೇಕು. ಇಲ್ಲದ್ರೆ BB ರೋಡಲ್ಲಿ ಆದಂಗೆ ಇಡ್ಲಿ ಗಾಡಿಗಳು ಪೂರ್ತಿ BB ರೋಡು ಇದ್ದಂಗೆ ಇದನ್ನು ಒಂದು ದಿನ ಕಂಪ್ಲೀಟ್ 10-15 ಗಾಡಿ ನಿಲ್ಲಿಸ್ಕೊಂಡು ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಕ್ರಮ ತಗೊಳ್ಳೋ ಬದಲು ಈಗಲೇ ಕ್ರಮ ತಗೊಂಡ್ರೆ ಜಾಸ್ತಿ ಉತ್ತಮವಾಗಿರುತ್ತದೆ. ಅಸಲಿಗೆ ಅನಧಿಕೃತ ಅಕ್ರಮವಾಗಿ ತಹಸೀಲ್ದಾರ್ ಕಚೇರಿ ಮುಂದೆ ರಿಯಲ್ ಎಸ್ಟೇಟ್ ದಂಧೆ ಹಾಗೂ ಮಧ್ಯವರ್ತಿ ಕೆಲಸ ಮಾಡುವ ಆರೋಪ ಕೇಳಿಬಂದಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರಸಭೆ ಆಯುಕ್ತ ಮನ್ಸೂರ್ ಅಲಿ ಕೆಂಡಾಮಂಡಲರಾಗಿದ್ದು, ಬೀದಿ ಬದಿ ವ್ಯಾಪಾರದಡಿ ಸೈಬರ್ ಸೆಂಟರ್ಗೆ ಅನುಮತಿ ನೀಡಲು ಬರುವುದಿಲ್ಲ, ಸ್ಥಳಕ್ಕೆ ಭೇಟಿ ನೀಡಿ ತೆರವುಗೊಳಿಸುವುದಾಗಿ ಭರವಸೆ ನೀಡಿದರು. ಸರ್, ಚಿಕ್ಕಬಳ್ಳಾಪುರ ನಗರಸಭೆಯ ತಹಶೀಲ್ದಾರ್ ಕಚೇರಿ ಹತ್ರ ಅನಧಿಕೃತವಾಗಿ ವಾಹನದಲ್ಲಿ ಜೆರಾಕ್ಸ್ ಮಾಡೋದು, ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತ ದೂರು ಬಂದಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದೀನಿ ನಾನು. ಅವರು ಬೀದಿ ವ್ಯಾಪಾರ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಲೈಸೆನ್ಸ್ ತೊಗೊಂಡು ಈ ಥರ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ಮಾಡ್ತಾ ಇದ್ದಾರೆ. ಇದನ್ನು ಪರಿಶೀಲನೆ ಮಾಡಿ ಅಲ್ಲಿಂದ ಬೇರೆ ಕಡೆ ಅದನ್ನು, ಯಾಕಂದರೆ ವಾಹನ ಯಾವುದೇ ಮಾಡಿಫಿಕೇಷನ್ ಮಾಡಬೇಕಾದ್ರೆ ಮೋಟ್ರ್ ಕಾಯಿದೆ, ಮೋಟ್ರ್ ಹಾಕ್ಕೊಳಗೆ ನಮ್ಮ RTO ಅವರು ಪರ್ಮಿಷನ್ ಕೊಡಬೇಕಾಗುತ್ತೆ. ಯಾವುದೇ ಪರ್ಮಿಷನ್ ಇಲ್ಲದೆ ಈ ರೀತಿ ಮಾಡ್ತಾ ಇರೋದು ತಪ್ಪಾಗುತ್ತೆ. ಹಾಗಾಗಿ ನನ್ನ ಗಮನಕ್ಕೆ ಆಲ್ರೆಡಿ 2-3 ದೂರುಗಳು ಸಹ ಬಂದಿದ್ದಾವೆ. ಅದನ್ನು ಪರಿಶೀಲನೆ ಮಾಡಿ ಅವ್ರ ಮೇಲೆ ಏನು ಆಕ್ಷನ್ ತೊಗೊಬೇಕು ಆದಷ್ಟು ಬೇಗ ತೊಗೊಳ್ತೀವಿ. ಯಾವ ರೀತಿ ಪರ್ಮಿಷನ್ ಸರ್, ನಾವು ಬೀದಿ ಬದಿ ವ್ಯಾಪಾರ ಅಂತ ಹೇಳಿದರೆ ಅವರು ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ತರಕಾರಿ ಇರ್ಬೋದು, ಸ್ಟೇಷ್ನರಿ ಇರ್ಬೋದು, ಇಂಥ ಬೇರೆ ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ನಾವು ಅವ್ರೇನು ಕೆಲವರು ಎಳ್ನೀರು ವ್ಯಾಪಾರ ಮಾಡ್ತಾ ಇರ್ತಾರೆ, ಆಮೇಲೆ ಕೆಲವರೆಲ್ಲ ಈ ಫ್ರೂಟ್ಸ್ ಅಂಗಡಿಗಳಿರ್ತವೆ, ಇಂಥ ವ್ಯಾಪಾರಕ್ಕೆ ನಾವು ಕೊಡ್ತೀವಿ. ಆದರೆ ಅವರು ಜೆರಾಕ್ಸ್ ಮಾಡೋದಕ್ಕೆ ಮತ್ತು ವಾಹನ ಇಟ್ಕೊಳ್ಳೋದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಹಿಂದೆ ಸಹ ನಮ್ಮ ಸಭೆಗಳಲ್ಲಿ ಚರ್ಚೆ ಆಗಿದೆ. ವಾಹನ ಇಟ್ಕೊಳ್ಳೋದ್ರಿಂದ ಅಲ್ಲಿ ಮತ್ತೆ ಒಂದು 4-5 ವಾಹನ ಬಂದು ನಿಂತ್ಕೊಳ್ತವೆ. ಫುಟ್ಪಾತ್ ಪಾದಚಾರಿಗಳಿಗಿರ್ಬೋದು, ಮತ್ತು ಅಲ್ಲಿ ವಾಹನ ಸವಾರರಿಗೆ ತೊಂದರೆ ಆಗುತ್ತೆ, ಆಕ್ಸಿಡೆಂಟ್ ಆಗ್ತವೆ. ಈ ಹಿನ್ನೆಲೆಯಲ್ಲಿ ನಮ್ಗೆ 2-3 ದೂರುಗಳು ಸಹ ಬಂದಿದ್ದಾವೆ. ಅದಾದಷ್ಟು ಬೇಗ ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ಕೈಗೊಳ್ತೇವೆ. ಇನ್ನು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ವಿಕಲಚೇತನ ಮಹಿಳೆಯರು ಹಾಗೂ ಪುರುಷರಿಗೆ ಜೆರಾಕ್ಸ್ ಹಾಗೂ ಟೈಪಿಂಗ್ಗೆ ಅವಕಾಶ ನೀಡಲಾಗಿದೆ. ಈತನ ದುರಾಸೆಗೆ ವಿಕಲಚೇತನರು ಶಾಪ ಹಾಕಿದ್ದಾರೆ. ಇನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ತಹಸೀಲ್ದಾರ್ ರಶ್ಮಿ ಹಾಗೂ AC ಅಶ್ವಿನ್ ಸೈಲೆಂಟ್ ಆಗಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಈಗ ನೀವೇ ಬಂದು ನನಗೆ ಹೇಳ್ದಂಗೆ 29ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಬ್ಬರು.
ಇನ್ನು ಆಚೆ ಈಗ ಅನಧಿಕೃತವಾಗಿ ಒಬ್ಬರು ಏನು ಹೆಸರು ಅಂದ್ರಿ, ಓಕೆ, ಅವರು ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಅಂದ್ರಿ. ಅವ್ರ ಈಗ ನಾವು ಅದನ್ನು ಕ್ರಾಸ್ ಚೆಕ್ ಮಾಡ್ತೀವಿ. ಈಗ ನಮ್ಮ ವಿತಿನ್ ನಮ್ಮ ಬೌಂಡ್ರಿ ಬಂದಾಗ ಅದು ರೆವಿನ್ಯೂ ಆಫೀಸ್ ಕಾಂಪ್ಲೆಕ್ಸ್ ಆಗುತ್ತೆ. ಅದಕ್ಕೆ ನಾವು ಅಧಿಕೃತವಾಗಿ ನೋಡಬೇಕಾಗತ್ತೆ ಪರ್ಮಿಷನ್ ಆಗಿದೆ ಇಲ್ವಾ ಅಂತ. ಈಗ ಆಚೆ ಇರೋದ್ರಿಂದ ಮುನ್ಸಿಪಾಲಿಟಿ ಅವ್ರದ್ದು ಪರ್ಮಿಷನ್ ತೊಗೊಂಡಿದ್ದಾರಾ ಇಲ್ವಾ ಅದನ್ನು ಕ್ರಾಸ್ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ಒಂದು ಮಾಹಿತಿನ ನೀಡ್ತೀನಿ. ರಸ್ತೆಯಲ್ಲಿ ನಿಲ್ಲಿಸ್ಕೊಳಕ್ಕೆ ಅವಕಾಶ ಇರಲ್ಲ. ಸೊ ಹಂಗಾಗಿ ಈಗ ಅದು ಅಧಿಕೃತನ ಅನಧಿಕೃತನ ಅಂತ ಚೆಕ್ ಮಾಡಿಬಿಟ್ಟು ನಮ್ಮ ಮುನ್ಸಿಪಲ್ ಕಮಿಷನರ್ ಅವ್ರಿಗೂ ಕೂಡ ಮಾತಾಡಿ, ನಮ್ಮ ತಹಶೀಲ್ದಾರ್ಗೂ ಮಾತಾಡಿ ಅದಕ್ಕೊಂದು ಕ್ರಮ ಕೈಗೊಳ್ತೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಿರಿಧಾನ್ಯಗಳಿಗೆ ತನ್ನದೇ ಆದ ಇತಿಹಾಸವಿದ್ದು ಮಾನವನ ಸದೃಢ ಆರೋಗ್ಯಕ್ಕೆ ರಾಮಬಾಣವಾಗಿದೆ. ಆದರೆ ಆಧುನಿಕ ಆಹಾರ ಪದ್ಧತಿಯಿಂದ ಅನೇಕ ಕಾಯಿಲೆಗಳನ್ನು ತಂದುಕೊಳ್ಳುತ್ತಿದ್ದೇವೆ ಎಂದು ಶಾಸಕ KH ಪುಟ್ಟಸ್ವಾಮಿ ಗೌಡ ವಿಷಾದಿಸಿದರು. ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಉದ್ಘಾಟಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು, ಸಿರಿಧಾನ್ಯಗಳ ಮೇಳ ಶ್ರೇಷ್ಠ ಕಾರ್ಯಕ್ರಮವಾಗಿದೆ. ಇಂದಿನ ಆಹಾರ ಪದ್ಧತಿಯಿಂದ ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಇವುಗಳಿಂದ ದೂರ ಉಳಿಯಲು ಸಿರಿಧಾನ್ಯಗಳ ಬಳಕೆಯಿಂದ ಮಾತ್ರ ಸಾಧ್ಯ. ಈ ಬಗ್ಗೆ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಹೆಚ್ಚು ಸಹಕಾರಿಯಾಗುತ್ತದೆ ಎಂದರು. ಸಿರಿಧಾನ್ಯ ಬೆಳೆ ಬೆಳೆಯಲು ಯಾವುದೇ ಹವಾಮಾನ ಅಡ್ಡಿ ಬರುವುದಿಲ್ಲ. ಕಡಿಮೆ ನೀರು, ಕಡಿಮೆ ಖರ್ಚಿನಲ್ಲಿ ಬೆಳೆಯಬಹುದಾಗಿದೆ. ರೈತರು ಸಿರಿಧಾನ್ಯಗಳನ್ನು ಬೆಳೆಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತೇಜನ ಹಾಗೂ ಪ್ರೋತ್ಸಾಹವನ್ನು ನೀಡಲಾಗುತ್ತಿದೆ ಎಂದರು. ಶ್ರೇಷ್ಠವಾದಂತಹ ಒಂದು ಕಾರ್ಯಕ್ರಮ ಅಂತ ಭಾವನೆ. ಯಾಕೆಂದ್ರೆ ಸಿರಿಧಾನ್ಯಗಳ ಮಹತ್ವ ಏನು ಅಂತ ನಿಮಗೆ ಗೊತ್ತಿದೆ. ಈ ಸಿರಿಧಾನ್ಯಗಳ ಮೇಳ ಏನು ಆಯೋಜನೆ ಮಾಡಿದೆ, ಇದರ ಅರಿವು ನಮ್ಮ ರೈತರಿಗೆ ತಲುಪಬೇಕು. ರೈತರಿಗೆ ಮಾತ್ರ ಅಷ್ಟೇ ಅಲ್ಲ, ಬಳಕೆದಾರರಿಗೂ ತಲುಪಬೇಕು. ಇದನ್ನ ಯಾರು ಉಪಯೋಗಿಸುವಂತ ಬಳಕೆದಾರರು ನಮ್ಮ ಜನಸಾಮಾನ್ಯ ಯಾರಿದ್ದಾರೆ, ಈ ಸಿರಿಧಾನ್ಯಗಳ ಮಹತ್ವ, ಅದರ ಉಪಯೋಗಗಳು ಎಲ್ಲವೂ ಕೂಡ ಯಾರು ನಮ್ಮ ಜನಸಾಮಾನ್ಯರು ಬಳಕೆದಾರರು ಉಪಯೋಗಿಸ್ತಾರೆ ಅವರು ಕೂಡ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ. ಅಂತ ಒಂದು ಶ್ರೇಷ್ಠವಾದಂತ ಕಾರ್ಯಕ್ರಮವನ್ನ ಕೃಷಿ ಇಲಾಖೆಯಿಂದ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಿರಿ. ಅದರಲ್ಲಿ ಅನೇಕ ಮಳಿಗೆಗಳು, ಸ್ವಯಂ ಸಹಕಾರ ಸಂಘದ ಮಹಿಳೆಗಳು ಅನೇಕ ಅವರ ಉತ್ಪನ್ನಗಳನ್ನ ತಯಾರು ಮಾಡ್ಕೊಂಡು ಬಂದು ಇಲ್ಲಿ ಸ್ಟಾಲ್ ಅಲ್ಲಿ ಎಲ್ಲರಿಗೂ ಪ್ರದರ್ಶನವನ್ನು ನೀಡಿದಿರಿ. ಅದೇ ರೀತಿ ವಿವಿಧ ಇಲಾಖೆಗಳಿಂದ ಸ್ಟಾಲ್ಗಳನ್ನ ಇಟ್ಟು ಅತ್ಯಂತ ಈ ಒಂದು ಸಭೆಗೆ, ಈ ಒಂದು ಸಮ್ಮೇಳನಕ್ಕೆ ಒಂದು ಕಳೆ ಕಟ್ಟಿದೆ ನೀವೆಲ್ಲ ಒಂದು ಸ್ಟಾಲ್ಗಳು ಕೂಡ ಅಂತ ನನ್ನ ಭಾವನೆ. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ, ದೇಶದಲ್ಲಿ 60 ದಶಕದವರೆಗೂ ಆಹಾರ ಉತ್ಪಾದನೆ ಕಡಿಮೆ ಇದ್ದರೂ 80ರ ನಂತರ ಕೃಷಿ ತಂತ್ರಜ್ಞಾನದಲ್ಲಿ ನಡೆದ ಅಭಿವೃದ್ಧಿಯಿಂದ ಅಕ್ಕಿ, ಗೋಧಿ, ಸಕ್ಕರೆ, ಹಾಲು ಸೇರಿದಂತೆ ಅನೇಕ ಕೃಷಿ ಉತ್ಪನ್ನಗಳಲ್ಲಿ ಭಾರತ ಆತ್ಮನಿರ್ಭರ ದೇಶವಾಗಿದೆ. ಇಂದು ನಮ್ಮ ದೇಶವು ಸಾಕಷ್ಟು ಆಹಾರ ಉತ್ಪಾದನೆ ಮಾಡಿ ಇತರೆ ದೇಶಗಳಿಗೆ ರಫ್ತು ಮಾಡುವ ಮಟ್ಟಕ್ಕೆ ತಲುಪಿದೆ ಎಂದರು. ಸಿರಿಧಾನ್ಯ ಬೆಳೆಗಳು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಕೃಷಿಯಾಗಿದೆ. ಸಿರಿಧಾನ್ಯಗಳು ನಮ್ಮ ಹೆಜ್ಜೆಯ ಗುರುತಾಗಿದೆ. ವಿಶ್ವಸಂಸ್ಥೆ ಸಿರಿಧಾನ್ಯಗಳ ದಿನಾಚರಣೆಯಾಗಿ ಘೋಷಣೆ ಮಾಡಿದೆ. ಆದರೆ ಇಂದಿನ ಆಧುನಿಕ ಆಹಾರ ಪದ್ಧತಿಯಿಂದ ನಮ್ಮ ಅಮೂಲ್ಯ ಜೀವಕ್ಕೆ ಕುತ್ತು ತಂದುಕೊಳ್ಳುತ್ತಿದ್ದೇವೆ. ಸಿರಿಧಾನ್ಯಗಳ ಬಳಕೆಯಿಂದ ಮಾತ್ರ ಉತ್ತಮ ಆರೋಗ್ಯ, ಬದುಕು ಹಸನಾಗಿಸಿಕೊಳ್ಳಲು ಸಾಧ್ಯ ಎಂದರು. ಕನಿಷ್ಠ ವಾರಕ್ಕೆ 2 ದಿನ 3 ದಿನ ಈ ಸಿರಿಧಾನ್ಯದ ಆಹಾರ ಪದ್ಧತಿಗಳನ್ನು ನಾವು ಅಳವಡಿಸಿಕೊಂಡ್ರೆ ಮಾತ್ರ ನಮ್ಮ ಜೀವನ ಶೈಲಿ ಮತ್ತೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳಕ್ಕಾಗುತ್ತೆ. ಒಂದು ಮಾತಿದೆ, ಒಂದು ದೊಡ್ಡ ಮಾತಿದೆ, ಹೆಲ್ತ್ ಈಸ್ ನಾಟ್ ಎವ್ರಿಥಿಂಗ್ ಬಟ್ ಎವ್ರಿಥಿಂಗ್ ವಿತೌಟ್ ಹೆಲ್ತ್ ಈಸ್ ನಥಿಂಗ್ ಅಂತ. ಅಂದ್ರೆ ಆರೋಗ್ಯನೇ ಒಬ್ಬ ಮನುಷ್ಯನಿಗೆಲ್ಲ ಅಲ್ಲ, ಆದ್ರೆ ಆರೋಗ್ಯ ಇಲ್ದಿದ್ರೆ ಏನೂ ಇಲ್ಲ ಅಂತಕ್ಕಂಥದ್ದು ಆ ಸಾಲುಗಳ ಅರ್ಥ. ಸೊ ಹಾಗಾಗಿ ಆರೋಗ್ಯಕ್ಕೆ ಸದೃಢವಾದ ನಾಗರಿಕನಾಗಿ, ಸದೃಢವಾದ ಯಶಸ್ವಿ ವ್ಯಕ್ತಿಯಾಗಿ
ನಾವು ಬೆಳೆಯೋದಕ್ಕೆ ನಮ್ಮ ಆರೋಗ್ಯ ಎಲ್ಲಿಲ್ಲದ ಕೊಡುಗೆಯನ್ನು ಕೊಡ್ತದೆ. ಸೊ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾನು ಸಿರಿಧಾನ್ಯ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವ ಎಲ್ಲ ತಂದೆ ತಾಯಿಯಂದ್ರು, ಎಲ್ಲ ರೈತ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಯುವಕನ ಕಾಟದಿಂದ ಬೇಸತ್ತ ವಿದ್ಯಾರ್ಥಿನಿಯೊಬ್ಬಳು ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಂಜನಗೂಡು ನಗರದ ನೀಲಕಂಠ ನಗರದಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ಯುವಕನ ಕಾಟದಿಂದ ಬೇಸತ್ತ ವಿದ್ಯಾರ್ಥಿನಿಯೊಬ್ಬಳು ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಂಜನಗೂಡು ನಗರದ ನೀಲಕಂಠ ನಗರದಲ್ಲಿ ನಿನ್ನೆ ರಾತ್ರಿ ನಡೆದಿದೆ. 17 ವರ್ಷದ ದಿವ್ಯಾ ನೇಣಿಗೆ ಶರಣಾಗಿರುವ ದುರ್ದೈವಿಯಾಗಿತ್ತು. ಪಟ್ಟಣದ ನಾಗಮ್ಮ ಶಾಲೆ ಹಿಂಭಾಗದಲ್ಲಿರುವ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUC ವ್ಯಾಸಂಗ ಮಾಡುತ್ತಿದ್ದಳು ಎಂದು ತಿಳಿದು ಬಂದಿದೆ. ಪ್ರತಿನಿತ್ಯ ದಿವ್ಯಾ ಕಾಲೇಜಿನಿಂದ ಬರುವಾಗ ಮತ್ತು ಹೋಗುವಾಗ ದೇಬೂರು ಗ್ರಾಮದ ಆದಿತ್ಯ ಎಂಬ ಯುವಕ ಸುಮಾರು ದಿನಗಳಿಂದ ಪ್ರೀತಿ ಮಾಡೋಣ, ಹೊರಗಡೆ ಸುತ್ತಾಡೋಣ ಬಾ ಎಂದು ಪೀಡಿಸುತ್ತಿದ್ದ ಎನ್ನಲಾಗಿದೆ. ಮಂಗಳವಾರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ದಿವ್ಯಾ ನನಗೆ ಕರೆ ಮಾಡಿ ನನ್ನನ್ನ ಮನೆಗೆ ಬಿಡಿ ಎಂದು ಹೇಳಿದ್ದಳು. ನನಗೆ ಕೆಲಸ ಜಾಸ್ತಿ ಇದ್ದುದರಿಂದ ಆಟೋದಲ್ಲಿ ಮನೆಗೆ ಹೋಗು ಎಂದು ನನ್ನ ಮಗಳಿಗೆ ತಿಳಿಸಿದೆ. ಮಂಗಳವಾರ ರಾತ್ರಿ 8:30 ಸಮಯದಲ್ಲಿ ಬಾಡಿಗೆ ಮನೆಯಲ್ಲಿದ್ದ ವ್ಯಕ್ತಿಯೊಬ್ಬರು ನನಗೆ ಕರೆ ಮಾಡಿ ಬೇಗನೆ ಮನೆಗೆ ಬನ್ನಿ ಎಂದು ತಿಳಿಸಲಾಗಿ ನಾನು ಮತ್ತು ನನ್ನ ಹೆಂಡತಿ ಮನೆಗೆ ಬಂದು ನೋಡಿದಾಗ ನನ್ನ ಮಗಳಾದ ದಿವ್ಯಾ ಫ್ಯಾನಿಗೆ ನೇಣು ಬಿಗಿದುಕೊಂಡು ನೇತಾಡುತ್ತಿದ್ದಳು ಎಂದಿದ್ದಾರೆ. ತಕ್ಷಣ ಕೆಳಗೆ ಇಳಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯರು ಪರೀಕ್ಷಿಸಿ ನೋಡಿದಾಗ ಸಾವನ್ನಪ್ಪಿದ್ದಾಳೆ ಎಂದು ತಿಳಿಸಿದ್ರು. ಕಳೆದ 4 ತಿಂಗಳುಗಳಿಂದ ನನ್ನ ಮಗಳು ಕಾಲೇಜಿಗೆ ಹೋಗುವಾಗ ಮತ್ತು ಬರುವಾಗ ಆದಿತ್ಯ ಎಂಬ ಯುವಕ ಪೀಡಿಸುತ್ತಿದ್ದ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಗರದ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ತಂದೆ ಗುರುಮೂರ್ತಿ ದೂರು ದಾಖಲಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಹೋಮ್ ಎಕ್ಸ್ಪೋ 2026 ಕಟ್ಟಡ ಸಾಮಗ್ರಿಗಳು, ಪ್ರಾಪರ್ಟಿ, ಇಂಟೀರಿಯರ್ಸ್, ಹೋಮ್ ಲೋನ್ಸ್ ಮತ್ತು ಫರ್ನಿಚರ್ಗಳ ವಸ್ತು ಪ್ರದರ್ಶನ. ಉಚಿತ ಪ್ರವೇಶ. ಪ್ರತಿದಿನ ಆಕರ್ಷಕ ಬಹುಮಾನಗಳು. ದಿನಾಂಕ ಜನವರಿ 9, 10, 11ರವರೆಗೆ. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 8 ಗಂಟೆಯವರೆಗೆ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7353809025 8050783875. Another number 944856843665. ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್.
ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಮೆಕ್ಕೆಜೋಳ ಖರೀದಿ ಮಾಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಿರ್ಲಕ್ಷ್ಯ ಖಂಡಿಸಿ 12ರಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಜಿಲ್ಲೆಯ ಎಲ್ಲ ಅಖಿಲ ಕರ್ನಾಟಕ ರೈತ ಸಂಘದ ರೈತರು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾಧ್ಯಕ್ಷ P. ಮಂಜುನಾಥ ರೆಡ್ಡಿ ಹೇಳಿದರು. AKRS ಜಿಲ್ಲಾಡಳಿತ ಕಚೇರಿ ಮುತ್ತಿಗೆ ಯಶಸ್ವಿಯಾಗಲಿ. ಮೆಕ್ಕೆಜೋಳ ಖರೀದಿಗಾಗಿ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಯಶಸ್ವಿಯಾಗಲಿ. ಬಾಗೇಪಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಕರೆದಿದ್ದ ಜಿಲ್ಲಾ ಮಟ್ಟದ ಅಖಿಲ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳ ಹಾಗೂ ರೈತರ ಸಭೆಯಿದ್ದು, ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಮಂಜುನಾಥ ರೆಡ್ಡಿ, ಸರ್ಕಾರ 2,400 ರೂಪಾಯಿ ನಿಗದಿ ಮಾಡಿದ್ದು, ರೈತರು ನೋಂದಣಿ ಮಾಡಿ ಜೋಳ ದಾಸ್ತಾನು ಕೇಂದ್ರಕ್ಕೆ ನೀಡಬೇಕು ಎಂಬ ಆದೇಶ ಸರ್ಕಾರ ಮಾಡಿತ್ತು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲದೆ ರಾಜಾನಕುಂಟೆ ಹತ್ತಿರ ದಾಸ್ತಾನು ಕೇಂದ್ರ ಮಾಡಲಾಗಿದೆ. ರೈತರು ಅಲ್ಲಿ ನೋಂದಣಿ ಮಾಡಿ ಸರಬರಾಜು ಮಾಡಲು ಹೇಳಲಾಗಿದೆ. ಈ ಭಾಗದ ರೈತರು ರಾಜಾನಕುಂಟೆಗೆ ಹೋಗಿ ಬರಲು ಅನಾನುಕೂಲ. ಮುಖ್ಯವಾಗಿ ಅಧಿಕಾರಿಗಳು ರೈತರಿಗೆ ಸರಿಯಾದ ಮಾಹಿತಿ ನೀಡಿಲ್ಲ. ಜಿಲ್ಲೆಯಲ್ಲಿ ಸಾವಿರಾರು ರೈತರು ಮೆಕ್ಕೆಜೋಳ ಬೆಳೆಯುತ್ತಾರೆ, ಆದರೆ ಅಲ್ಲಿ ನೋಂದಣಿ ಮಾಡಿರೋದು ಕೇವಲ 200 ಮಂದಿ ಮಾತ್ರ. ಜಿಲ್ಲೆಯ ಪ್ರತಿ ಹೋಬಳಿ ಹಾಗೂ ತಾಲೂಕು ಮಟ್ಟದಲ್ಲಿ ನೋಂದಣಿ ಕೇಂದ್ರಗಳನ್ನು ತೆರೆಯಬೇಕು. ಜೊತೆಗೆ ಉಗ್ರಾಣ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾಡಬೇಕು. ಇದರಿಂದ ರೈತರಿಗೆ ಅನುಕೂಲವಾಗುತ್ತದೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಮಾಹಿತಿ ನೀಡಬೇಕಾಗಿತ್ತು, ಆದರೆ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ. ರೈತರು ಬೆಳೆದ ಮೆಕ್ಕೆಜೋಳಕ್ಕೆ ನಿಗದಿ ಮಾಡಿರುವಂತೆ ಸರ್ಕಾರ ನೀಡಬೇಕು. ಅಧಿಕಾರಿಗಳು ರೈತರಿಗೆ ಸರಿಯಾದ ಮಾಹಿತಿ ನೀಡಬೇಕು ಎಂಬ ಸಂಕಲ್ಪದೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುತ್ತೇವೆ. ಜಿಲ್ಲೆಯ ಎಲ್ಲ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ವಿಸ್ತೃತ ಸಭೆಯನ್ನು ನಾವು ಬಾಗೇಪಲ್ಲಿ ಪ್ರವಾಸ ಮಂದಿರದಲ್ಲಿ ಇವತ್ತು ಸಭೆ ಸೇರಿದ್ವಿ. ಇವತ್ತು ಸಭೆಯ ಉದ್ದೇಶ ಏನಂದರೆ, ಇವತ್ತು ರಾಜ್ಯ ಸರ್ಕಾರ ಮುಸ್ಕಿನ ಜೋಳಕ್ಕೆ, ಮೆಕ್ಕೆಜೋಳಕ್ಕೆ MSP 2,400 ರೂಪಾಯಿ ದರ ನಿಗದಿ ಮಾಡಿತ್ತು. ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಸಾವಿರಾರು ರೈತರಿಗೆ ಇವತ್ತು ಈ ಸರ್ಕಾರದ MSP ಯೋಜನೆ ಒಂದು ಕಿಂಚತ್ತೂ ಪ್ರಯೋಜನ ಇಲ್ಲದೆ ಆಗಿದೆ. ಈಗಾಗಲೇ ನೋಂದಣಿ ಸ್ಥಗಿತ ಆಗಿದೆ. ಎಲ್ಲಿ ಕೂಡ ಖರೀದಿ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿಲ್ಲ. ದೂರದ ರಾಜಾನಕುಂಟೆಯಲ್ಲಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಕೇವಲ 200 ಚಿಲ್ಲರೆಯಷ್ಟು ಜನ ರೈತರು ಮಾತ್ರ ಇವತ್ತು ಜಿಲ್ಲೆಯಲ್ಲಿ ಮುಸ್ಕಿನ ಜೋಳ ಖರೀದಿಗೆ ನೋಂದಣಿ ಮಾಡಿ ಇವತ್ತು ಸ್ಥಗಿತ ಮಾಡಿದ್ದಾರೆ. ಇಲ್ಲಿ ಸಾವಿರಾರು ಜನ ರೈತರು ಮುಸ್ಕಿನ ಜೋಳ ಬೆಳೆದಿದ್ದಾರೆ. ಇವತ್ತು ಸಾವಿರಾರು ಮೆಟ್ರಿಕ್ ಟನ್ಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಯಥೇಚ್ಛವಾಗಿ ರೈತರು ಮುಸ್ಕಿನ ಜೋಳ ಬೆಳೆದಿದ್ದಾರೆ. ರೈತರಿಗೆ ಉತ್ತಮವಾದಂಥ ಇವತ್ತು ಫಸಲು ಬಂದಿದೆ. ಆದರೆ ಈ ಸರ್ಕಾರ ನೀತಿ ಜಾರಿಯಾಗಿದ್ದರೂ ಕೂಡ ಇವತ್ತು ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಸರ್ಕಾರದ ಒಂದು ಬೇಜವಾಬ್ದಾರಿತನದಿಂದ ಇವತ್ತು ಮುಸುಕಿನ ಜೋಳ ಬೆಳೆದಿರ್ತಕ್ಕಂಥ
ರೈತರಿಗೆ ಇದರಿಂದ ಲಾಭ ದೊರೆಯದೇ ಇರೋದ್ರಿಂದ ಇವತ್ತು ನಾವು ಸಭೆ ಸೇರಿ ಇವತ್ತು ತಕ್ಷಣ ಇವತ್ತು ನೋಂದಣಿ ಪ್ರಕ್ರಿಯೆಯನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಇವತ್ತು ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. AKRS ಜಿಲ್ಲಾಡಳಿತ ಕಚೇರಿ ಮುತ್ತಿಗೆ ಯಶಸ್ವಿಯಾಗಲಿ. ಮೆಕ್ಕೆಜೋಳ ಖರೀದಿಗಾಗಿ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಯಶಸ್ವಿಯಾಗಲಿ. ಅವರೆಕಾಯಿ ವಹಿವಾಟು ಕೃಷಿ ಮಾರುಕಟ್ಟೆಗೆ ವರ್ಗಾಯಿಸಲು ಪ್ರತಿಭಟಿಸುತ್ತಿದ್ದ ಹೋರಾಟಗಾರರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೈ ಮುಖಂಡನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಶ್ರೀನಿವಾಸಪುರದ ಎಂಜಿ ರಸ್ತೆಯಲ್ಲಿ ಅಧಿಕೃತವಾಗಿ ಸುಮಾರು 4 ವರ್ಷಗಳಿಂದ ಅವರೆಕಾಯಿ ವಹಿವಾಟು ನಡೆಸಲಾಗುತ್ತಿತ್ತು. ಈ ಹಿನ್ನೆಲೆ ಪ್ರಗತಿಪರ ಸಂಘಟನೆಗಳು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ನೀಡಿದ್ರು. ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಶ್ರೀನಿವಾಸಪುರ ಪೊಲೀಸರಲ್ಲಿ ಅನುಮತಿ ಪಡೆದು ಎಂಜಿ ರಸ್ತೆಯಲ್ಲಿ ಪ್ರತಿಭಟಿಸುತ್ತಿದ್ರ. ಈ ವೇಳೆ ಕೆಲವರ ಮನವೊಲಿಸಲು ಮುಂದಾದ ಕೈ ಮುಖಂಡ BM ಪ್ರಕಾಶ್ ಪ್ರತಿಭಟನಾ ನಿರತರನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳ ಎದುರೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ ವೇಳೆ ಕೋಪಗೊಂಡ ಪ್ರತಿಭಟನಾಕಾರರು ಇನ್ನಷ್ಟು ತೀವ್ರವಾಗಿ ಪ್ರತಿಭಟಿಸಿ ಕೈ ಮುಖಂಡನ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಅಧಿಕೃತವಾಗಿ ನಡೆಸುತ್ತಿರುವ ಅವರೆಕಾಯಿ ವಹಿವಾಟು ಕೂಡಲೇ ಕೃಷಿ ಮಾರುಕಟ್ಟೆಗೆ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟಿಸಿದ್ದಾರೆ. ಹೋರಾಟ ಮುಗಿದಿದ್ದು ನಮಗೆ ಈ ಪುರಸಭೆ ಮುಖ್ಯಾಧಿಕಾರಿಗಳು ಬಂದು ಆಶ್ವಾಸನೆ ನೀಡಿದ್ರು, ನಾಳೆಯಿಂದ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಂಗಡಿಗಳನ್ನ ನಮ್ಮ ಮುಂದೆ ಮುಚ್ಚಿಸಿ ಎಲ್ಲ ನಾಳೆಯಿಂದ ನಡೆಯೋದಿಲ್ಲ, ಅದಕ್ಕೆ ನಾವೇ ಜವಾಬ್ದಾರಿ ಪೂರ್ತಿ ಅಂತ ಹೇಳ್ಬಿಟ್ಟು ಬಂದು ನಮಗೆ ಈ ಪೊಲೀಸ್ ಅಧಿಕಾರಿಗಳು ಹಾಗೂ ಪುರಸಭೆ ಅಧಿಕಾರಿಗಳು ನಮಗೆ ಆಶ್ವಾಸನೆ ನೀಡಿದ್ರು. ನಾವಿಲ್ಲಿಗೆ ಪ್ರತಿಭಟನೆಯನ್ನು ನಾವು ಕೈ ಬಿಟ್ವಿ. ಈ ಕೈ ಬಿಟ್ಟ ಸಂದರ್ಭ ನಾವು ಹೋಗೋ ಟೈಮಲ್ಲಿ ಯಾರೋ ಒಬ್ಬ ರೌಡಿಗಳು, ಈ ರಾಜಕೀಯ ರೌಡಿಗಳು ಯಾರನ್ನೂ ಪ್ರೇರೇಪಿಸ್ಕೊಂಡು ಬಂದು ಇಲ್ಲೇ ನೀವು ಕೈಲಿ ಏನು ಕಿತ್ತುಕೊಳಕ್ಕಾಗುತ್ತೆ, ಅಂಗಡಿಗಳು ತೆಗೀರಿ, ನಾನು ನೋಡ್ಕೊತೀನಿ ಅಂತ ಪೊಲೀಸ್ ಅಧಿಕಾರಿಗಳು ಮುಂದೆನೇ ಹೇಳ್ತಾನೆ ಇದ್ದಾರೆ. ಅವಾಚ್ಯ ಶಬ್ದಗಳಿಂದ ಹೋರಾಟಗಳನ್ನು ಒಂದು ಕೀಳು ಮಟ್ಟದಲ್ಲೇ ಹೋರಾಟಗಳನ್ನ ಕೀಳು ಮಟ್ಟದಲ್ಲಿ ಮಾತಾಡಿ ಕಿತ್ಕೊಳಕ್ಕಾಗೋದಿಲ್ಲ. ಪ್ರತಿ ವರ್ಷ ನೀವು ಇಲ್ಲಿ ರೋಲ್ ಕಾಲ್ ಮಾಡ್ಕೊತೀರಾ, ಅವ್ರ ಹತ್ರ ದುಡ್ಡು ತಗೊಂತೀರಾ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಲಿತ ಹೋರಾಟಗಾರರ ಮೇಲೆ ಹಾಗೂ ಕನ್ನಡ ಪರ ಹೋರಾಟಗಾರರ ಮೇಲೆ, ರೈತರ ಪರ ಹೋರಾಟಗಾರರ ಮೇಲೆ ನಮ್ಮನ್ನು ಅವಮಾನ ಮಾಡುವಂಥ ರೀತಿ ಮಾಡಿದ್ದಾರೆ. ಅವರ ವಿರುದ್ಧ ಈ ಪೊಲೀಸ್ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಂತಾರೋ, ಅವರು ಸುಮೋಟೋ ಕೇಸ್ ಹಾಕ್ಕೊಂತಾರೋ ಇಲ್ಲ ಏನು ಮಾಡ್ತಾರೋ ಅದು ಕಾನೂನು ಬಿಟ್ಟಿರೋದು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನಡೆಯುವ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಪಾಲಿಸುವಂತೆ ಸ್ಥಳೀಯ ಮುಖಂಡರು ಆಗ್ರಹಿಸಿದ್ರು. ಈ ಕುರಿತು ಅಗತ್ಯ ಕ್ರಮ ತೆಗೆದುಕೊಳ್ಳುವುದಾಗಿ ತಹಸೀಲ್ದಾರ್ ಸಿಗ್ಬತುಲ್ಲಾ ಭರವಸೆ ನೀಡಿದ್ರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಅಂಬಿಗರ ಚೌಡಯ್ಯ, ಸವಿತಾ ಮಹರ್ಷಿ ಜಯಂತಿ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆ ಪೂರ್ವಭಾವಿ ಸಭೆ ನಡೆಯಿತು. ಈ ವೇಳೆ ಸಭೆಯಲ್ಲಿದ್ದ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸರ್ಕಾರಿ ಕಾರ್ಯಕ್ರಮಗಳನ್ನು ಶಿಷ್ಟಾಚಾರ ಪಾಲನೆ ಮಾಡುವ ಕುರಿತು ಮಾತನಾಡಿದರು. ಸರ್ಕಾರಿ ಜಯಂತಿಗಳ ಕಾರ್ಯಕ್ರಮಗಳಲ್ಲಿ ಕೆಲವರು ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಇಲ್ಲದೇ ಇದ್ದರೂ ವೇದಿಕೆ ಮೇಲೆ ಕುಳಿತುಕೊಳ್ಳುತ್ತಾರೆ. ಅದರ ಜೊತೆಗೆ ಕಾರ್ಯಕ್ರಮಕ್ಕೆ ಅಪಮಾನ ಆಗುವ ರೀತಿ ಮಾಡುತ್ತಾರೆ. ಇದರಿಂದ ಮುಂದಿನ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಪಾಲನೆ ಮಾಡುವಂತೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಹೋಗ್ತಾ ಕರೆಕ್ಟಾಗಿ ಆಯಾ ಸ್ಕೂಲ್ ಅವರು ಆಯಾ ಇದರಲ್ಲಿ ಜಾಯಿನ್ ಆಗಿ ಹೋಗ್ತಾ ಇರ್ತೀವಿ, ಕರೆಕ್ಟಾಗಿ ಹೋಗ್ತೀವಿ, ಜಾಯಿನ್ ಆಗಿ ಪ್ರೌಡ್ ಆಗಲ್ಲ. ಯಾಕಂದರೆ ಒಬ್ಬರು ಬಂದಮೇಲೆ ಒಂದು ಶಾಲೆ ಹೋದ್ಮೇಲೆ ಇನ್ನೊಂದು ಶಾಲೆ ಜಾಯಿನ್ ಆಗಿವಿ, ಎಲ್ಲೆಲ್ಲಿ ಸೇರ್ಬೇಕು ಅಲ್ಲೆಲ್ಲ ಸೇರ್ಕೊಂಡು ಹೋಗ್ತೀವಿ. ಮತ್ತೆ ಅಲ್ಲೇ ಬರಬೇಕು, ಎಲ್ಲ ಸೇರ್ಬೇಕಂದ್ರೆ ಫುಲ್. ಯಾಕಂದರೆ ಇಲ್ಲಿ ಡ್ಯಾನ್ಸ್ ಸೆಟ್ ರೆಡಿ ಮಾಡಿಕೊಂಡು ಹೋಗೋಷ್ಟರಲ್ಲೇ ಲೇಟ್ ಆಗ್ತದೆ. ಮತ್ತೆ ಇಲ್ಲಿ ಊಟ ಮಾಡಿಕೊಂಡು ನಡೀರಿ ಅಂತ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಅಸೆಂಬಲ್ ಆಗಿ ಕ್ಲಾಸ್ ವೈಸ್ ಎಲ್ಲ ಸೇರಿಸಿಬಿಟ್ಟು ಬರಬೇಕಾದ್ರೆ ಫುಲ್ ಕ್ರೌಡ್ ಆಗ್ತದೆ, ಅಷ್ಟು ಸಕ್ಸಸ್ ಆಗಲ್ಲ ನನ್ನ ಅಭಿಪ್ರಾಯ. ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾವೆಲ್ಲ ಮಾಡಿದ್ವಿ. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಎಲ್ಲ ಸ್ಕೂಲ್ಗಳು ಕರ್ಕೊಂಡು ಹೋಗಿ
ಏನು ಪ್ರಾಬ್ಲಮ್ ಆಗಿದೆ, ಅಲ್ಲಿ ಸೇರ್ಸಕ್ಕಾಗ್ತೀರಾ, ಒಬ್ಬೊಬ್ರು ಓಡೋಡಿ ಬಂದ್ಬಿಡೋದು, ಇದೆಲ್ಲ ಆಗಿದೆ. ಇದೇ ವಿಚಾರವಾಗಿ ಕರವೇ ಶ್ರೀನಿವಾಸ್ ಯಾದವ್ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಮಾತನಾಡಿ, ಮಹನೀಯರು ಸರ್ಕಾರಿ ಕಾರ್ಯಕ್ರಮಗಳ ಆಯೋಜನೆ ಕುರಿತು ನಡೆಯುವ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಆಗುವುದೇ ಒಂದು, ಬಳಿಕ ಅದು ಬದಲಾಗುತ್ತದೆ. ಕಳೆದ ಸ್ವಾತಂತ್ರ್ಯ ದಿನಾಚರಣೆಯಂದು ಮುಖ್ಯ ಭಾಷಣಕಾರರು ಮಾತನಾಡುವಾಗ ಒಬ್ಬರು ಮಧ್ಯ ಎದ್ದು ಮಾತನಾಡಿ ಭಾಷಣಕಾರರಿಗೆ ಅಪಮಾನ ಮಾಡುತ್ತಾರೆ. ಈ ರೀತಿಯಾದರೆ ಮುಖ್ಯ ಭಾಷಣಕಾರರ ಭಾಷಣವೇ ಕಾರ್ಯಕ್ರಮದಿಂದ ತೆಗೆದುಹಾಕಿ ಎಂದು ಆಗ್ರಹಿಸಿದರು. ನಂತರ ತಹಸೀಲ್ದಾರ್ ಸಿಗ್ಬತುಲ್ಲಾ ಮಾತನಾಡಿ, ಇದು ಸರ್ಕಾರಿ ಕಾರ್ಯಕ್ರಮ, ಎಲ್ಲರೂ ಸೇರಿ ಮಾಡಬೇಕು. ಈ ರೀತಿ ಗೊಂದಲಗಳು ಮಾಡದಂತೆ ಕ್ರಮ ತೆಗೆದುಕೊಳ್ಳಲು ಮುಂದಾಗುತ್ತೇವೆ ಎಂದರು. ಈ ಬಾರಿಯೂ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆಸಲು ತೀರ್ಮಾನಿಸಿದ್ದು, ಎಲ್ಲ ಸಂಘ ಸಂಸ್ಥೆಗಳು, ಸರ್ಕಾರಿ ಇಲಾಖೆಗಳು, ಎಲ್ಲ ಶಾಲೆಗಳು ಸೇರಿದಂತೆ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಬಾಗೇಪಲ್ಲಿ ತಾಲೂಕು ಮಿಟ್ಟೆಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸ್ ನಿಲ್ದಾಣ ಬಳಿ 20 ಲಕ್ಷ ರು ವೆಚ್ಚದಲ್ಲಿ ಮಿಟ್ಟೆಮರಿ ಗ್ರಾಮ ಪಂಚಾಯಿತಿ ವರ್ಗ 1ರ ಯೋಜನೆಯಡಿ ಅನುದಾನದಲ್ಲಿ ನಿರ್ಮಾಣವಾಗಿರುವ ವಾಣಿಜ್ಯ ಮಳಿಗೆಗಳನ್ನು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಇಂದು ಉದ್ಘಾಟನೆ ಮಾಡಿದರು. ಬಾಗೇಪಲ್ಲಿ ತಾಲೂಕಿನ ಮೆಟ್ಟೆಮರಿ ಗ್ರಾಮ ಪಂಚಾಯಿತಿಯಿಂದ ನಿರ್ಮಾಣ ಮಾಡಿದ್ದ ಅಂಗಡಿ ಮಳಿಗೆಗಳ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ನಿರಂತರವಾಗಿ ಶ್ರಮಿಸುತ್ತಿದ್ದೇನೆ. ನಿಮ್ಮ ಸಮಸ್ಯೆಗಳನ್ನು ಹಂತ ಹಂತವಾಗಿ ನೆರವೇರಿಸಲು ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಲು ಸಹಕರಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹಾಗೂ ಸದಸ್ಯರನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದಿಗೆ 7 ವರ್ಷ 240 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ಪೂರ್ಣಗೊಳಿಸುವ ಮೂಲಕ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾಜಿ ಸಿಎಂ ದಿವಂಗತ ದೇವರಾಜ ಅರಸು ಅವರ ಮುಖ್ಯಮಂತ್ರಿಯ ಸುದೀರ್ಘ ಅವಧಿಯ ದಾಖಲೆ ಮುರಿದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನರ ಆಶೀರ್ವಾದದಿಂದ ಇದು ಸಾಧ್ಯವಾಗಿದೆ ಎಂದರು. ನಾನು ಪೂಜೆ ಮಾಡಿ ಒಂದು 6 ತಿಂಗಳು ಆಗಿದ್ದೇನೆ ಅಷ್ಟೇ. ಒಂದು ಅತ್ಯಂತ ಕಡಿಮೆ ಅವರು ಇಷ್ಟು ಸುಂದರವಾಗಿ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದಕ್ಕೆ ಕಷ್ಟಪಟ್ಟ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಪಿಡಿಒ, ನಮ್ಮ ಎಲ್ಲ ಅಧಿಕಾರಿಗಳು ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ಪಂಚಾಯತಿಯಲ್ಲಿ ಮನೋಭಾವ ಇರಬೇಕು. ತಮ್ಮ ಒಂದು ಸ್ವಂತ ಸಂಪನ್ಮೂಲಗಳ ಮುಖಾಂತರ ಇಂಥ ಒಂದು ಕಟ್ಟಡಗಳಿರ್ಬೋದು, ಇಂಥ ಕೆಲಸಗಳು ಮಾಡ್ತಾ ಇದ್ರೆ ನಿಜವಾಗ್ಲೂ ಆ ಗ್ರಾಮ ಪಂಚಾಯತಿಗೆ ಒಳ್ಳೆ ಅದೃಷ್ಟ ಅಂತ ನಾನಂತೂ ಭಾವಿಸಿದ್ದೀನಿ. ಆದ್ದರಿಂದ ಇನ್ನ ಈ ಪಂಚಾಯತಿಯಲ್ಲಿ ಇನ್ನು ಅನೇಕ ಕಾರ್ಯಕ್ರಮಗಳಾಗಬೇಕು. ಪಿಡಿಒ ಇರ್ಬೋದು, ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಇನ್ನಷ್ಟು ಮುತುವರ್ಜಿ ವಹಿಸಿ ಇನ್ನ ಕೆಲಸಗಳು ಮಾಡಬೇಕು ಅಂತ ಒಂದು ಕಿವಿಮಾತನ್ನು ಹೇಳುತ್ತಾ, ಹಾಗೆ ತಾವೆಲ್ಲ ಮುಖಂಡರಿದ್ದೀರಾ, ತಾವೇನ್ ಡಿಮ್ಯಾಂಡ್ ಕೊಟ್ಟಿದ್ದೀರಾ ಮ್ಯಾಕ್ಸಿಮಮ್ ಕ್ಲಿಯರ್ ಮಾಡಿಸಿದ್ದೀನಿ ನನ್ನ ಅವಧಿಯಲ್ಲಿ. ಈಗ ಡಬಲ್ ರೋಡ್ ಬೇಕು ಮಿಟ್ಟೆಮರಿಗೆ ಅಂದ್ರೆ ಡಬಲ್ ರೋಡ್ ಹಾಕಿದ್ದೀವಿ. ಸುಮಾರು ತಮಗೆ ಗೊತ್ತಿರಲಿ, ಕಾರ್ಕೂರ್ ಕ್ರಾಸ್ ಇಂದ ಸಿಡ್ಲಘಟ್ಟ ಬಾರ್ಡರ್ ತನಕ ನೀವೆಲ್ಲ 10 ಕೋಟಿ ಕೊಡಿ ಸಾಕಂದ್ರೆ ಇವತ್ತು 30 ಕೋಟಿ ರೂಪಾಯಿನಲ್ಲಿ ಕಾರ್ಕೂರ್ ಕ್ರಾಸ್ ನಮ್ಮ ಸಿಡ್ಲಘಟ್ಟ ನಷ್ಟ ಆಗ್ತಾ ಇರೋದು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ದಶಕಗಳಿಂದ ನಡೆದುಕೊಂಡು ಬರುತ್ತಿರುವ ಅವರೆಕಾಯಿ ಮಾರುಕಟ್ಟೆಯಲ್ಲಿ ರೈತರಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಬಿಎಲ್ ಪ್ರಕಾಶ್ ಆಕ್ರೋಶ ವ್ಯಕ್ತಪಡಿಸಿದರು. ಶ್ರೀನಿವಾಸಪುರದಲ್ಲಿ ದಶಕಗಳಿಂದ ನಡೆದುಕೊಂಡು ಬರುತ್ತಿರುವ ಅವರೆಕಾಯಿ ಮಾರುಕಟ್ಟೆಯಲ್ಲಿ ರೈತರಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಬಿಎಲ್ ಪ್ರಕಾಶ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 50 ವರ್ಷಗಳಿಂದ ರೈತರು ಬುಟ್ಟಿಗಳಲ್ಲಿ ತರಕಾರಿ ತಂದು ಮಾರಾಟ ಮಾಡುತ್ತಿದ್ದ ಸ್ಥಳದಲ್ಲೇ ಈಗ ಅವರೆಕಾಯಿ ವ್ಯಾಪಾರ ನಡೆಯುತ್ತಿದೆ. ಆದರೆ ಕೆಲ ಮುಖಂಡರು ರೈತ ಸಂಘ ಹಾಗೂ ಕನ್ನಡ ಪರ ಸಂಘಟನೆಗಳ ಹೆಸರು ಹೇಳಿಕೊಂಡು ಮಾರುಕಟ್ಟೆಯ ಮಧ್ಯೆ ಬಂದು ಹಣ ಬೇಡಿಕೆ ಇಡುತ್ತಿದ್ದಾರೆ ಎಂದು ಪ್ರಕಾಶ್ ದೂರಿದರು. ಮಾರುಕಟ್ಟೆ ಈ
5-6 ವರ್ಷದಿಂದ ಇರೋದಲ್ಲ, ಸುಮಾರು 40-50 ವರ್ಷದಿಂದ ಇಲ್ಲೇ ಇರೋದು. ಇಲ್ಲಿ ಯಾರು ವ್ಯಾಪಾರ ಮಾಡಿದ್ದು ಅಂದ್ರೆ ರೈತರು ಬಂದು ತಮ್ಮ ತರಕಾರಿಗಳನ್ನ ಇಲ್ಲಿ ಮಾರ್ಕೊಳ್ತಾ ಇದ್ರು, ಬಕರಿಗಳಲ್ಲಿ ತಂದು ಇಟ್ಕೊಂಡು ಮಾರ್ಕೊಳ್ತಾ ಇದ್ರು. ಅದು ಮೊದಲಿಂದಾನೇ ಬಂದಿಲ್ಲ. ಇಲ್ಲಿ ರೈತರಿಗೆ ಈ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಅನುಕೂಲ ಇದೆಯಾ? ಯಾವುದೇ ತರಕಾರಿ ತಂದು ಮಾರೋದಕ್ಕೆ ಇಲ್ಲ. ಸುಮಾರು ವರ್ಷಗಳಿಂದ ಇಲ್ಲೇ ಮಾರ್ಕೊಳ್ತಾ ಇದ್ರು. ರೈತರು ಇಲ್ಲಿಗೆ ಬರ್ತಾ ಇದ್ರೆ ಮಾರುಕಟ್ಟೆ ಇರಲ್ಲ, ರೈತರು ಬರ್ತಾರೆ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಯಾರಾದ್ರೂ ಒಬ್ರು ಬೇಕು, ಮಾಲೂರ್ಗೆ ಹೋಗೋದಿಕ್ಕೂ, ಕೋಲಾರ್ಗೆ ಹೋಗೋದಿಕ್ಕೂ, ಬೆಂಗಳೂರಿಗೂ ಹೋಗೋದಿಕ್ಕೂ, ಕಳ್ಸೋದಿಕ್ಕೂ ಯಾರೋ ಒಬ್ರು ಬೇಕು. ಅದಕ್ಕೆ ಯಾರೋ ಒಬ್ರು ನಿಂತ್ಕೊಳ್ತಾರೆ. ರೈತರು ಬೆಳೆದು ಬಂದಂತ ವಸ್ತುನ ಇಲ್ಲಿ ಮಾರ್ತಾ ಇದ್ದಾರೆ. ವರ್ಷನೂ ಬರೋದು, ಅದು ಸ್ಟಾರ್ಟಿಂಗ್ ಅಲ್ಲಿ ಬರೋದಿಲ್ಲ, ಮಧ್ಯದಲ್ಲಿ ಬರೋದು, ಹಣ ಕೇಳೋದು. ಯಾರೋ ಒಂದು 4-5 ಜನ ಬಂದು ನಮ್ಗೆ ಹಣ ಕೊಡಿ, ನಾವು ಇಲ್ಲಿ ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ತೊಂದರೆ ಮಾಡಲ್ಲ ಅಂತ ರೈತ ಸಂಘ ಅಂತ ಹೇಳೋದು, ರಕ್ಷಣಾ ವೇದಿಕೆ ಅಂತ ಹೇಳೋದು, ಈ ತರ ವೇದಿಕೆಗಳು ಹೇಳ್ಕೊಂಡು ಬಂದು ರೈತರಿಗೆ ತೊಂದರೆ ಮಾಡಕ್ ಬರೋದು. ಸಡನ್ ಆಗಿ ನಿಲ್ಸ್ಬಿಟ್ರೆ ಇವತ್ತು ತಂದಿರೋರು ಮಾರ್ಕೆಟ್ಗೆ ಮೂಟೆಗಳು ತಂದಿರಲ್ಲ, ಅವ್ರೆಲ್ಲಿ ಕಳ್ಸೋದು? ಹಣ ನೀಡದಿದ್ದಲ್ಲಿ ಮಾರುಕಟ್ಟೆ ವಿರುದ್ಧ ಹೋರಾಟ ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದು, ಇದರಿಂದ ಕಷ್ಟಪಟ್ಟು ಬೆಳೆ ತರುವ ರೈತರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಮಾರುಕಟ್ಟೆಯನ್ನು ಎಪಿಎಂಸಿಗೆ ವರ್ಗಾಯಿಸುವಂತೆ ಒತ್ತಾಯಿಸಿದ ಮುಖಂಡರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಎಂಬ ಆರೋಪವನ್ನು ಪ್ರಕಾಶ್ ನಿರಾಕರಿಸಿದರು. ನಾನು ಯಾರನ್ನೂ ನಿಂದಿಸಿಲ್ಲ, ಬದಲಿಗೆ ಸಂಘಟನೆಯ ಮುಖಂಡರೇ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಎಂದು ಅವರು ತಿರುಗೇಟು ನೀಡಿದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲನೂ ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಸಮಸ್ತ ವೀಕ್ಷಕರಿಗೆ ರಾಮೂಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೂಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729.
ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಲಕನ ನಿಯಂತ್ರಣ ತಪ್ಪಿ ಹೋಂಡಾ ಸಿಟಿ ಕಾರು ಗುಂಡಿಗೆ ಬಿದ್ದ ಪರಿಣಾಮ ಕಾರಿನಲ್ಲಿದ್ದ ವ್ಯಕ್ತಿಯೊಬ್ಬ ಮೃತಪಟ್ಟು 4 ಗಂಭೀರ ಗಾಯಗಳಾಗಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕಪ್ಪಲ್ಲಿ ಗ್ರಾಮದ ಬಳಿ ಇಂದು ಬೆಳಗಿನ ಜಾವ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ 25 ವರ್ಷದ ಕುಶಾಲ್ ಮೃತಪಟ್ಟ ಯುವಕನಾಗಿದ್ದು, ಯುವತಿ ಸೇರಿ 4 ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳು ಕೋಲಾರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು, ಚಿಂತಾಮಣಿಯಿಂದ ಲಕ್ಷ್ಮೀಪುರ ಕ್ರಾಸ್ ಬಳಿ ರೆಸ್ಟೋರೆಂಟ್ಗೆ ತೆರಳಿ ವಾಪಸ್ ಆಗುವ ವೇಳೆ ಘಟನೆ ನಡೆದಿದೆ. ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿದೆ. ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ 2 ವರ್ಷದ ಜಿಂಕೆ ಸಾವನ್ನಪ್ಪಿರುವ ಘಟನೆ ಕೋಲಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಅರಬಿಕೊತ್ತನೂರು ಬಳಿ ನಡೆದಿದೆ. ರಾತ್ರಿ ವೇಳೆ ಮೇವಿಗಾಗಿ ಹೆದ್ದಾರಿ ದಾಟುವಾಗ ಅಪಘಾತ ನಡೆದಿದ್ದು, ಸ್ಥಳದಲ್ಲಿಯೇ ಜಿಂಕೆ ಮೃತಪಟ್ಟಿದೆ. ಗ್ರಾಮಸ್ಥರು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಬಂದ ಅರಣ್ಯಾಧಿಕಾರಿಗಳು ಮೃತ ಜಿಂಕೆಯನ್ನ ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ರು. ರಾತ್ರಿ ಸಂಚಾರ ವೇಳೆ ಕಾಡು ಪ್ರಾಣಿಗಳು ಓಡಾಟ ಇದ್ದು, ಹೆದ್ದಾರಿಯಲ್ಲಿ ಎಚ್ಚರಿಕೆಯಿಂದ ವಾಹನ ಸಂಚಾರ ಮಾಡಲು ಅರಣ್ಯ ಸಿಬ್ಬಂದಿ ಕೋರಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಯಾಣಿಕನಂತೆ ಬಂದು ಬ್ಯಾಗ್ನಲ್ಲಿದ್ದ ಹಣ ಎಗರಿಸಿದ್ದ ಅಪ್ರಾಪ್ತ ಕಳ್ಳ. ಹಣ ಕದ್ದು ಸಾರ್ವಜನಿಕ ಶೌಚಾಲಯದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಅಪ್ರಾಪ್ತ. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಘಟನೆ. ಚಿಕ್ಕಬಳ್ಳಾಪುರದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಅದ್ಧೂರಿ ಕಾರ್ಯಕ್ರಮ. ಮಹನೀಯರ ಆದರ್ಶ ಪಾಲಿಸಲು ಅಪರ ಜಿಲ್ಲಾಧಿಕಾರಿ ಸಲಹೆ. ಚಿಕ್ಕಬಳ್ಳಾಪುರ ತಹಸೀಲ್ದಾರ್ಗೆ ಸೆಡ್ಡು ಹೊಡೆದು ಮಧ್ಯವರ್ತಿಯಿಂದ ಕೆಲಸ. ತೆರೆದ ವಾಹನದಲ್ಲೇ ರಿಯಲ್ ಎಸ್ಟೇಟ್ ದಂಧೆ. ಈತನ ದುರಾಸೆಗೆ ಶಾಪ ಹಾಕುತ್ತಿರುವ ವಿಕಲಚೇತನರು. ಗೌರಿಬಿದನೂರಿನಲ್ಲಿ ಅದ್ಧೂರಿ ಸಿರಿಧಾನ್ಯ ಮೇಳ. ಶಾಸಕ ಪುಟ್ಟಸ್ವಾಮಿ ಗೌಡ, ಜಿಲ್ಲಾಧಿಕಾರಿ ಜಿ ಪ್ರಭು ಸೇರಿ ಹಲವು ಗಣ್ಯರು ಭಾಗಿ. ಸಿರಿಧಾನ್ಯ ಬಳಕೆಯಿಂದ ಆರೋಗ್ಯ ಸುಧಾರಣೆಯಿಂದ ಗಣ್ಯರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.